ಗೆಳೆಯರೇ ನಮಸ್ತೆ, ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಜಿಲ್ಲಾ ಪಂಚಾಯಿತಿಗಳಲ್ಲಿ ಖಾಲಿ ಇರತಕ್ಕಂತಹ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಸೊ ನೇಮಕಾತಿ ಕುರಿತಂತೆ ಮಾಹಿತಿಯನ್ನು ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸ್ನೇಹಿತರೆ, ಸಂಜೀವಿನಿ KSR LPS ಸಂಸ್ಥೆ ಅಡಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹುದ್ದೆಗಳ ವಿವರ: ಡಿಸ್ಟಿಕ್ ಪ್ರೋಗ್ರಾಮ್ ಮ್ಯಾನೇಜರ್ ಒಂದು ಪೋಸ್ಟ್ ಇದೆ, ಚಿಕ್ಕೋಡಿ ವಿಭಾಗ. ಇವೆಲ್ಲ ಕೂಡ ಚಿಕ್ಕೋಡಿ ವಿಭಾಗದ ಹುದ್ದೆಗಳು. ಹಾಗೆ ಡಿಸ್ಟಿಕ್ ಮ್ಯಾನೇಜರ್ SM and CD ಒಂದು ಪೋಸ್ಟ್ ಇರುತ್ತೆ. ಹಾಗೆ ಡಿಸ್ಟಿಕ್ ಮ್ಯಾನೇಜರ್ ಫಾರ್ಮ್ ಲೈವ್ಲಿಹುಡ್ ಒಂದು ಪೋಸ್ಟ್ ಇರುತ್ತೆ. ಡಿಸ್ಟಿಕ್ ಮ್ಯಾನೇಜರ್ ಸ್ಕಿಲ್ ಆ್ಯಂಡ್ ಎಂಟ್ರಪ್ರಿನರ್ ಒಂದು ಹುದ್ದೆ ಇದೆ. ಹಾಗೆ ಡಿಸ್ಟಿಕ್ MIS ಅಸಿಸ್ಟೆಂಟ್ DEO ಡಾಟಾ ಎಂಟ್ರಿ ಆಪರೇಟರ್ ಒಂದು ಹುದ್ದೆ ಇದೆ. ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ ಒಂದು ಹುದ್ದೆ ಇದೆ. ಹಾಗೆ ತಾಲೂಕು ಪ್ರೋಗ್ರಾಮ್ ಮ್ಯಾನೇಜರ್ SVEPಯಲ್ಲಿ ಬೈಲೊಂಗಲದಲ್ಲಿ ಒಂದು ಪೋಸ್ಟ್ ಇದೆ. ಹಾಗೆ ಬ್ಲಾಕ್ ಮ್ಯಾನೇಜರ್ ಅಥಣಿಯಲ್ಲಿ 4 ಪೋಸ್ಟು, ಅಥಣಿ, ಬೆಳಗಾವಿ, ರಾಮದುರ್ಗ, ಸವದತ್ತಿ ಸೇರಿ ಒಟ್ಟು 4 ಹುದ್ದೆಗಳಿದೆ. ಹಾಗೆ ಬ್ಲಾಕ್ ಮ್ಯಾನೇಜರ್ ನಾನ್ ಫಾರ್ಮಲ್ಲಿ ರಾಯಬಾಗ್, ರಾಮದುರ್ಗ, ಸವದತ್ತಿ ಒಟ್ಟು 3 ಪೋಸ್ಟ್ ಇರುತ್ತೆ. ಹಾಗೆ ಕ್ಲಸ್ಟರ್ ಸೂಪರ್ವೈಸರ್ ರಾಯಬಾಗದಲ್ಲಿ ಒಂದು ಪೋಸ್ಟ್ ಇದೆ. ಸ್ಕಿಲ್ ವಿಭಾಗದ ಕ್ಲಸ್ಟರ್ ಸೂಪರ್ವೈಸರ್ ಅಥಣಿ ಮತ್ತು ಹುಕ್ಕೇರಿ ಒಂದೊಂದು ಪೋಸ್ಟ್ ಇರುತ್ತೆ. ಒಟ್ಟು 17 ಪೋಸ್ಟ್ಗಳು ಇರುವಂಥದ್ದು. ಆಸಕ್ತರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಆನ್ಲೈನ್ ವಿಳಾಸ ಬಂದುಬಿಟ್ಟು jobs.KSRLPS.karnataka.gov.in. ಈ ವೆಬ್ಸೈಟಿಗೆ ವಿಸಿಟ್ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅದಕ್ಕೆ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್, ಸೆಲೆಕ್ಷನ್ ಮೆಥಡ್ ಇನ್ನಿತರ ಅಗತ್ಯವಿರತಕ್ಕಂಥ ಮಾಹಿತಿಯನ್ನು ಕೂಡ ಇದೇ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಬೋದು. ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಪ್ರಾರಂಭದ ದಿನಾಂಕ 1/7/2026. ಹಾಗೆ ಕೊನೆಯ ದಿನಾಂಕ 15/7/2026. ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸ್ಬೋದು 0831 2407 ಆಸಕ್ತರು ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಅಗತ್ಯ ಇರತಕ್ಕಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ. ನಮಸ್ಕಾರ.